ನಾವು ಡೆಲ್ಲಿ ಸುಲ್ತಾನೇಟ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಡೆಲ್ಲಿ ಸುಲ್ತಾನಲ್ಲಿ ಎಷ್ಟು ಡೈನೆಸ್ಟೀಸ್ ಬರುತ್ತೆ, ಅದರಲ್ಲಿ ಮೊದಲನೇದಾದಂಥ ಸ್ಲೇವ್ ಡೈನೆಸ್ಟಿ ಫುಲ್ಲಿ ನಮಗೆ ಅರ್ಥ ಆಗಿದೆ. ಏನಕ್ಕೆ ಸ್ಲೇವ್ ಡೈನೆಸ್ಟಿ ಅಂತ ಕರೀತಾರೆ, ಯಾರ್ಯಾರು ಬಂದರು ಅದರಲ್ಲಿ ಅದು. ನೆಕ್ಸ್ಟ್ ಬಂದು ಖಿಲ್ಜಿ ಡೈನೆಸ್ಟಿ ಅಂತ ಬರುತ್ತೆ. ಖಿಲ್ಜಿ ಡೈನೆಸ್ಟಿ ಫೌಂಡರ್ ಯಾರು, ಅಲಾವುದ್ದೀನ್ ಖಿಲ್ಜಿ ಯಾರು, ಅಲಾವುದ್ದೀನ್ ಖಿಲ್ಜಿ ಅಂಡರಲ್ಲಿದ್ದಂಥ ಮಾಲಿಕ್ ಕಫೂರ್ ಯಾರು, ಅವ್ರು ಏನೇನು ಮಾಡಿದ್ರು, ರಿಫಾರ್ಮ್ಸ್ ಏನೇನು ಮಾಡಿದ್ರು ಅದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಅಲಾವುದ್ದೀನ್ ಖಿಲ್ಜಿ ಮಗ ಕುತುಬುದ್ದೀನ್ ಮುಬಾರಕ್ ಹೆಂಗೆ ಅಧಿಕಾರಕ್ಕೆ ಬರ್ತಾನೆ, ಆ ಕುತುಬುದ್ದೀನ್ ಮುಬಾರಕ್ನ ಖುಸ್ರೋ ಅನ್ನೋಂಥ ವ್ಯಕ್ತಿ ಕೊಲೆ ಮಾಡ್ತಾನೆ. ಆ ಖುಸ್ರೋನ ನೆಕ್ಸ್ಟು ಗಾಜಿ ಮಲಿಕ್ ಅಥವಾ ಗಿಯಾಸುದ್ದೀನ್ ತುಗ್ಲಕ್ ಅನ್ನೋಂಥ ವ್ಯಕ್ತಿ ಕೊಲೆ ಮಾಡಿಬಿಟ್ಟು ಈ ಗಿಯಾಸುದ್ದೀನ್ ತುಗ್ಲಕ್ ಡೈನೆಸ್ಟಿ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಇಲ್ಲಿಂದ ನಾವು ತುಗ್ಲಕ್ ಡೈನೆಸ್ಟಿ ಬಗ್ಗೆ ನೋಡ್ಬೋದು. ಇದು 1320 1399ವರೆಗೂ ರೂಲ್ ಮಾಡ್ತಾರೆ. ಯಾರು? ಗಿಯಾಸುದ್ದೀನ್ ತುಗ್ಲಕ್ಕೆ ಫೌಂಡರ್. ಇದಕ್ಕೆ ಆಗಲೇ ಹೇಳ್ದಾಗೆ ಗಿಯಾಸುದ್ದೀನ್ ಮೇಂಟೈನ್ ಪೀಸ್ ಆ್ಯಂಡ್ ಆರ್ಡರ್ ಇನ್ ಡೆಲ್ಲಿ ಬೈ ಇಂಪ್ಲಿಮೆಂಟಿಂಗ್ ಲಿಬರಲ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್. ನೋಡಿ, ಖಿಲ್ಜಿ ಡೈನೆಸ್ಟಿ ಎಂಡ್ ಆದಮೇಲೆ ಡೆಲ್ಲಿಯಲ್ಲಿ ಒಳಗೊಳಗೆ ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ ಸರ್ದಾರ್ಗಳ ಮಧ್ಯದಲ್ಲಿ. ಅದನ್ನೆಲ್ಲ ಇವನು ಎಂಡ್ ಮಾಡಿ ಶಾಂತಿ ನೆಮ್ಮದಿಯಿಂದ ಡೆಲ್ಲಿ ಇರೋ ಥರ ನೋಡ್ಕೊಳ್ತಾನೆ. ಈ ಸ್ಟ್ರೆಂಥನ್ ದಿ ಬಾರ್ಡರ್ ಟು ಪ್ರಿವೆಂಟ್ ಮಂಗೋಲ್ ಇನ್ವೇಷನ್ಸ್. ಮತ್ತು ಮಂಗೋಲ್ ಇನ್ವೇಷನ್ಸ್ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ತಡೆಯೋದಕ್ಕೆ ಇವನು ಬಾರ್ಡ್ರನ್ನೆಲ್ಲ ಕೋಟೆಗಳು ಕಟ್ಸೋದು, ರೀಇನ್ಫೋರ್ಸ್ಮೆಂಟ್ಸ್ ಕಳಿಸೋದು, ಈ ರೀತಿ ಎಲ್ಲ ಮಾಡಿ ಅವನ್ನ ತುಂಬ ಸ್ಟ್ರಾಂಗ್ ಮಾಡ್ತಾನೆ. ಹಿ ಬಿಲ್ಟ್ ಇರಿಗೇಷನ್ ಕೆನಾಲ್ಸ್ ಫಾರ್ ದಿ ಬೆನಿಫಿಟ್ ಆಫ್ ಫಾರ್ಮರ್ಸ್ ಆ್ಯಂಡ್ ಲೋವರ್ ದಿ ಟ್ಯಾಕ್ಸಸ್. ಇರಿಗೇಷನ್ ಕೆನಾಲ್ನ ಕಟ್ಟಿಸ್ತಾನೆ. ಇರಿಗೇಷನ್ ಕೆನಾಲ್ಸ್ ಅಂತ ಹೇಳಿದ್ರೆ ಕಾಲುವೆ ಅಂತ ಹೇಳ್ಬಿಟ್ಟು, ಒಂದು ಕೆರೆಯಿಂದ ಒಂದು ನದಿಯಿಂದ ಒಂದು ಕಾಲುವೆ ತೋಡ್ಕೊಂಬಂದಿರ್ತಾರೆ, ಹೊಲಗಳಿಗೆಲ್ಲ ನೀರು ಸಪ್ಲೈ ಮಾಡ್ತಾರೆ. ಈ ರೀತಿ ಮಾಡ್ತಾನೆ. ಮತ್ತು ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿಸ್ತಾನೆ. ಈ ಎಸ್ಟಾಬ್ಲಿಷ್ ದಿ ಪೋಸ್ಟಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಹಾರ್ಸ್ಮೆನ್ ಆ್ಯಂಡ್ ರನ್ನರ್ಸ್. ಒಂದು ಪೋಸ್ಟಲ್ ಸಿಸ್ಟಮ್ನ ತೋರ್ತಾನೆ. ಅಂದರೆ ನಾನು ಏನಾದರೂ ಇಲ್ಲಿಂದ ಲೆಟ್ರ್ ಬರೆದೆ ಅಂದರೆ ಮುಂಬೈಗೆ ಕಳಿಸ್ಬೇಕು ಅಂದರೆ ನಾನೇ ಹೋಗಿ ಕೊಡಬೇಕು, ನನಗೆ ಗೊತ್ತಿರೋರನ್ನೇ ಹೋಗಿ ಕಳಿಸ್ಬೇಕು ಅಂತೇನಿಲ್ಲ. ಒಂದು ಪೋಸ್ಟ್ ಹತ್ರ ಹೋಗಿ ಆ ಒಂದು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಕೊಟ್ಟರೆ ಅವರು ಅದನ್ನು ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ. ಇವಾಗ ಏನು ಪೋಸ್ಟಲ್ ಸಿಸ್ಟಮ್ ಇದೆ ಇದೇ ರೀತಿ. ಆದರೆ ಆ ಕಾಲದಲ್ಲಿ ಬರೀ ಹಾರ್ಸ್ಮೆನ್ನು ಮತ್ತು ರನ್ನರ್ಸ್ ಇರ್ತಾಯಿದ್ರು. ಏನು ಅಂತ ಹೇಳಿದ್ರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನೋಡಿ ತೋರಿಸ್ತೀನಿ ನಾನು ಇದರಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಊರಿರುತ್ತೆ ಪಾಯಿಂಟ್ ಎ ಅಂತ, ನಾನಿರೋ ಜಾಗ, ಮತ್ತು ಇದೊಂದು ಮುಂಬೈ ಅಥವಾ ಡೆಲ್ಲಿ ಯಾವುದಾದ್ರೂ ಒಂದು ಊರು. ಇಲ್ಲಿಂದ ಇಲ್ಲಿಗೆ 500 ಕಿಲೋಮೀಟರ್ ಇರುತ್ತೆ. ಒಬ್ಬರೇ ಹೋಗೋಕ್ಕಾಗಲ್ಲ. ಆವಾಗ ಅಲ್ಲಲ್ಲೇ ಬಂದು ಔಟ್ ಪೋಸ್ಟ್ಗಳಿರುತ್ತೆ ಒಂದೊಂದು. ಈಗ ಇಂಪಾರ್ಟೆಂಟ್ ಪರ್ಸನ್ಸ್ ಬರೆದಿರೋಂಥ ಲೆಟರ್ ಮಾತ್ರ, ನೀವು ಬರೆದಿರೋಂಥ ಲೆಟರ್ ಯಾವತ್ತೂ ಹೋಗಲ್ಲ ಹಳೆ ಕಾಲದಲ್ಲಿ. ಅವಾಗ ಇಂಪಾರ್ಟೆಂಟ್ ರಾಜರು ಅಥವಾ ಆಫೀಸರ್ಸ್ ಅವ್ರು ಬರೆದಿರೋ ಲೆಟರ್ಸು ಮತ್ತು ಇನ್ಫಾರ್ಮೆಂಟ್ಸ್ ಬರೆದಿರೋ ಲೆಟರ್ಸ್ ಮಾತ್ರ. ಎ ಇಂದ ಒಂದು ಲೆಟರ್ ಬಂತು ಅಂತ ಹೇಳಿದ್ರೆ ಇಲ್ಲಿಂದ ಒಬ್ಬ ವ್ಯಕ್ತಿ ತೊಗೊಂಡೋಗಿ ಇಲ್ಲಿ ಕೊಡ್ತಾನೆ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವ್ನು ತೊಗೊಂಡೋಗಿ ಇಲ್ಲಿ ಕೊಡ್ತಾನೆ, ಅವ್ನು ತೊಗೊಂಡೋಗಿ ಇಲ್ಲಿ. ಈ ರೀತಿ ಪೋಸ್ಟಲ್ ಸಿಸ್ಟಮ್ ಅಂದರೆ ಇವಾಗ ಥರ ಅಲ್ಲ, ಡೈರೆಕ್ಟ್ ಡೆಲಿವರಿ ಇರ್ತಿರಲಿಲ್ಲ, ಈ ಥರ ಇರೋದು. ಹಿ ಬಿಲ್ಡ್ ತುಗ್ಲಕಾಬಾದ್ ಫೋರ್ಟ್ ನಿಯರ್ ಡೆಲ್ಲಿ ಹತ್ರ ಒಂದು ತುಗ್ಲಕಾಬಾದ್ ಕೋಟೆ ಅಂತ ಒಂದು ಕಟ್ಟಿಸ್ತಾನೆ. ಈ ಕಾಂಕ್ವರ್ಡ್ ಮದುರೈ ಆ್ಯಂಡ್ ವರಂಗಲ್ ಆ್ಯಂಡ್ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಇನ್ ಗುಜರಾತ್ ಆ್ಯಂಡ್ ಬೆಂಗಾಲ್. ಇವನು ಎಡಿಷ್ನಲಿ ವರಂಗಲ್ ಮತ್ತು ಮದುರೈ ಜಾಗಗಳನ್ನ ಕೂಡ ನಮ್ಮ ಇದು ಮ್ಯಾಪಲ್ಲಿ ಆಂಧ್ರದಲ್ಲಿ ಮತ್ತು ಇದರಲ್ಲಿ ತಮಿಳ್ನಾಡು ಕಡೆ ಬರುತ್ತೆ, ಆ ಜಾಗನ ಆಕ್ಯುಪೈ ಮಾಡ್ಕೊಳ್ತಾನೆ. ಇದ್ರ ಜೊತೆಗೆ ಗುಜರಾತ್ ಮತ್ತು ಬೆಂಗಾಲಲ್ಲಿ ಒಂದು ಸ್ವಲ್ಪ ಗಲಾಟೆಗಳು ಸ್ಟಾರ್ಟ್ ಆಗಿರುತ್ತೆ, ರಿವೋಲ್ಟ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಅದನ್ನು ಕೂಡ ಇವನು ಮೇಂಟೈನ್ ಮಾಡ್ತಾನೆ. ದಿ ಅದರ್ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ದಿಸ್ ಡೈನೆಸ್ಟಿ ಆರ್ ಮೊಹಮ್ಮದ್ ಬಿನ್ ತುಗ್ಲಕ್ ಆ್ಯಂಡ್ ಫಿರೋಜ್ ಶಾ ತುಗ್ಲಕ್. ನೆಕ್ಸ್ಟ್ ಬಂದು ಮೊಹಮ್ಮದ್ ಬಿನ್ ತುಗ್ಲಕ್ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಾನೆ. ಅದಾದಮೇಲೆ ಫಿರೋಜ್ ತುಗ್ಲಕ್ ಅನ್ನೋಂಥ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ರೂಲರ್ ಆಗಿರ್ತಾನೆ. ಅವ್ರ ಬಗ್ಗೆ ನೋಡೋಣ. ಈಗ ನೋಡಿ, ಅಲಾವುದ್ದೀನ್ ಖಿಲ್ಜಿಗೆ ಹೇಗೆ ಸಪ್ರೇಟ್ ಒಂದು ಡಿವಿಷನ್ ಕೊಟ್ಟರು, ಅದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಒಂದು ಸಪ್ರೇಟ್ ಡಿವಿಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇವರು ತುಂಬ ಫೇಮಸ್ ಅಂತ. ನೋಡೋಣ ಈಗ ಯಾರಿದು ಅಂತ. ಈ ವಾಸ್ ಎ ಸ್ಕಾಲರ್ ಆಫ್ ಪರ್ಷಿಯನ್ ಆ್ಯಂಡ್ ಅರೇಬಿಕ್ ಲ್ಯಾಂಗ್ವೇಜಸ್. ಮೊಹಮ್ಮದ್ ಬಿನ್ ತುಗ್ಲಕ್ ಬಂದು ಪರ್ಷಿಯನ್ ಮತ್ತು ಅರೇಬಿಕ್ ಲ್ಯಾಂಗ್ವೇಜಸ್ಸಲ್ಲಿ ಸ್ಕಾಲರ್ ಆಗಿರ್ತಾನೆ, ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾನೆ. ಈ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಮೆಡಿಸಿನ್, ಪರ್ಷಿಯನ್ ಪೊಯಿಟ್ರಿ, ಆಸ್ಟ್ರಾನಮಿ ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್. ನೋಡಿ, ಇವನು ಈ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರ್ತಾನೆ. ಇವನು ಯಾವ ಥರ ಅಂತ ಹೇಳಿದ್ರೆ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿರ್ತಾನೆ. ಅಂದರೆ ಸುಮ್ಮನೆ ನಾರ್ಮಲ್ ಆ್ಯಾವ್ರೇಜ್ ಎಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾನೆ, ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆದರೆ ಈ ನಾಲೆಡ್ಜ್ ಎಲ್ಲ ಬಂದು ಬರೀ ಅವನಿಗೆ ಥಿಯರಿಟಿಕಲ್ ನಾಲೆಡ್ಜ್ ಇರುತ್ತೆ, ಪ್ರಾಕ್ಟಿಕಲಿ ವರ್ಕ್ ಮಾಡೋಕ್ಕೆ ಬರ್ತಿರಲ್ಲ. ದೋ ಈ ವಾಸ್ ಎ ಮ್ಯಾನ್ ಆಫ್ ನಾಲೆಡ್ಜ್, ಹಿ ಹ್ಯಾಸ್ ಎ ಫ್ಯೂ ಅಬ್ನಾರ್ಮಾಲಿಟೀಸ್ ಇನ್ ಹಿಸ್ ಪರ್ಸನಾಲಿಟಿ. ಇವನು ನಾಲೆಡ್ಜ್ ವೈಸ್ ತೊಗೊಂಡ್ರೆ ಇವನು ತುಂಬ ನಾಲೆಡ್ಜಬಲ್ ಆಗಿರ್ತಾನೆ. ಆದರೆ ಪರ್ಸ್ನಾಲಿಟಿ ವೈಸು ಒಂದು ಸ್ವಲ್ಪ ಅಬ್ನಾರ್ಮಾಲಿಟೀಸ್ ಇರುತ್ತೆ, ಅಂದರೆ ನಾರ್ಮಲ್ ಬಿಹೇವ್ ಆಗದೆ ಇರೋ ಥರ ಅಂತ. ಈ ವಾಸ್ ಥಿಂಕಿಂಗ್ ಅಹೆಡ್ ಆಫ್ ಹಿಸ್ ಟೈಮ್, ಆಫ್ಟನ್ ಸೆಂಚುರೀಸ್ ಅಹೆಡ್. ಇವನು ಟೈಮಲ್ಲಿ ಏನು ರೂಲ್ ಮಾಡ್ತಾನೆ ಅದಕ್ಕಿಂತ 100, 200, 300 ವರ್ಷದ ನೆಕ್ಸ್ಟ್ದು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟು ಬೇಗ, ಅಷ್ಟು ದೂರಾಲೋಚನೆ ಇವನಿಗಿರುತ್ತೆ ಮೈಂಡಲ್ಲಿ.
ಬಟ್ ಈಸ್ ಅಫಿಷಿಯಲ್ಸ್ ನೈದರ್ ಹ್ಯಾಡ್ ದಿ ಇಂಟಿಗ್ರಿಟಿ ನಾರ್ ದ ಮೆಚುರಿಟಿ ಟು ಇಂಪ್ಲಿಮೆಂಟ್ ಈಸ್ ಪ್ಲ್ಯಾನ್ಸ್. ಇವನು ಏನೇನು ಪ್ಲ್ಯಾನ್ ಮಾಡಿ ಕೊಡ್ತಾನೆ ಅದೆಲ್ಲ ರಿಯಲಿ ತುಂಬ ಎಕ್ಸಲೆಂಟ್ ಪ್ಲ್ಯಾನ್ಸ್ ಅಂತ ಹೇಳ್ಬೋದು, ಯಾರೂ ಯೋಚನೆ ಮಾಡದೇ ಇರೋವಂಥ ಪ್ಲ್ಯಾನ್ಸ್. ಆದರೆ ಇವನು ಅಂಡರಲ್ಲಿ ಇದ್ದಿದ್ದಂಥ ಕೆಲಸ ಮಾಡೋವಂಥ ಅಫಿಷಿಯಲ್ಸ್ಗೆ ಇವನೇನು ಹೇಳ್ತಾ ಇದ್ದಾನೆ ಅಂತೂ ಅರ್ಥ ಆಗೋಲ್ಲ, ಇವನು ಹೆಂಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ಅರ್ಥ ಆಗಲ್ಲ. ನೋಡಿ, ಆ್ಯಕ್ಚುಲಿ ಸುಲ್ತಾನ್ ಇದ್ದ ಅಂತ ಹೇಳಿದ್ರೆ ಅವ್ನು ಡೈರೆಕ್ಟಾಗಿ ಹೋಗಿ ಎಲ್ಲ ಕೆಲಸನೂ ಮಾಡ್ಸೋಕ್ಕಾಗಲ್ಲ. ಅವನ ಅಂಡರಲ್ಲಿ ಎಷ್ಟೊಂದು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಮತ್ತು ಅಫಿಷಿಯಲ್ಸ್ ಇರ್ತಾರೆ, ಅವ್ರಿಗೆ ಹೇಳಬೇಕು. ಆದರೆ ಇಲ್ಲಿ ಬಂದು ಇವ್ನು ಸುಲ್ತಾನ್ ಒಬ್ಬನೇ ಟ್ಯಾಲೆಂಟೆಡ್ ಆದರೆ ಅವನ ಅಫಿಷಿಯಲ್ಸ್ ಎಲ್ಲ ವೇಸ್ಟ್ ಫೆಲೋಗಳಿರ್ತಾರೆ. ಅದರಿಂದ ಅವ್ನ ಪ್ಲ್ಯಾನ್ಸ್ ಯಾವುದೂ ವರ್ಕ್ ಆಗಲ್ಲ. ಈಗ ನೋಡೋಣ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನೋಡೋಣ ಏನು ಅಂತ. ಮೊದಲನೇದಾಗಿ ರೆವಿನ್ಯೂ ರಿಫಾರ್ಮ್ಸ್. An official record that had all the details of land of the empire was implemented by him. ಇವನು ಒಂದು ಅಫಿಷಿಯಲ್ ರೆಕಾರ್ಡ್ ಬುಕ್ಸ್ ಟೈಪು ಅಥವಾ ರೆಕಾರ್ಡ್ಸ್ ಥರ ಅಂತ ಒಂದು ಸ್ಟಾರ್ಟ್ ಮಾಡಿಸ್ತಾನೆ. ಅಂದರೆ ಇವನು ಎಂಪೈರಲ್ಲಿ ಇವನು ಯಾವ್ಯಾವ ಜಾಗ ಇವನು ಅಂಡರ್ಗೆ ಬರುತ್ತೆ, ತುಗ್ಲಕ್ ಅಂಡರಲ್ಲಿ, ಡೈನೆಸ್ಟಿ ಅಂಡರಲ್ಲಿ, ಆ ಎಲ್ಲ ಜಾಗನೂ ಕೂಡ ಮೆಷರ್ ಮಾಡ್ತಾನೆ. ಇಷ್ಟು ಎಕರೆ ಇದೆ ಅಂತೆಲ್ಲ ಹೇಳ್ಬಿಟ್ಟು ಮೆಷರ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಏನು ಬೆಳೀತಾರೆ, ಗ್ರೇಡಿಂಗ್ ಸಿಸ್ಟಮ್, ಅದು ಮೋಸ್ಟ್ಲಿ ನೆಕ್ಸ್ಟ್ ಬರುತ್ತೆ, ಗ್ರೇಡಿಂಗ್ ಸಿಸ್ಟಮ್ ಕೂಡ ಮಾಡ್ತಾರೆ. ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಬೆಳೆ ಬೆಳೆಯುತ್ತೆ, ಇಲ್ಲಿ ಸುಮಾರಾಗಿ ಬೆಳೆಯುತ್ತೆ, ಇಲ್ಲಿ ತುಂಬ ಏನೂ ಬೆಳೆಯೋದೇ ಇಲ್ಲ, ಈ ರೀತಿ ಲ್ಯಾಂಡ್ನ ಕೂಡ ಡಿವೈಡ್ ಮಾಡ್ತಾರೆ. ಈ ಎಸ್ಟಾಬ್ಲಿಷ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ದಿ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ವೇರ್ ಮೇಡ್ ಕಲ್ಟಿವೇಬಲ್. ಇವನು ಏನು ಮಾಡ್ತಾನೆ, ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ಏನಿರುತ್ತೆ ಅಂದರೆ ಬೆಳೆ ಬೆಳೀದೇ ಇರೋವಂಥ ಜಾಗಗಳೆಲ್ಲ ಏನಿರುತ್ತೆ ಅದನ್ನು ಕೂಡ ನೀರೆಲ್ಲ ಹಾಯಿಸೋದು, ಕೆನಾಲ್ ಸಿಸ್ಟಮ್, ಇರಿಗೇಷನ್ ಸಿಸ್ಟಮ್ ಎಲ್ಲ ಮಾಡಿ ಅಲ್ಲೂ ಬೆಳೆ ಬೆಳೆಯೋ ರೀತಿ ಮಾಡ್ತಾನೆ. ವೇರಿಯಸ್ ಸ್ಕೀಮ್ಸ್ ವೇರ್ ಇಂಪ್ಲಿಮೆಂಟೆಡ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದಿ ಫಾರ್ಮರ್ಸ್. ಇಷ್ಟೊಂದು ಸ್ಕೀಮ್ಸ್ ಎಲ್ಲ ಮಾಡ್ತಾನೆ ಮತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡೋದಕ್ಕೆ ನೋಡ್ತಾನೆ ಫಾರ್ಮರ್ಸ್ಗೆ. ಅವ್ರಿಗೆ ಲೋನ್ಸ್ ಕೊಡೋದಿರ್ಬೋದು, ಅದ್ರ ಡೀಟೇಲಾಗಿ ನಂಗೆ ಗೊತ್ತಿಲ್ಲ ಯಾವ ರೀತಿ ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು, ನಾನು ಜಸ್ಟ್ ಅಸಂಪ್ಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಾಮೂಲಿ ಲೋನ್ಸ್ ಕೊಡೋದಿರ್ಬೋದು ಅಥವಾ ಸಬ್ಸಿಡೀಸ್ ಕೊಡೋದಿರ್ಬೋದು, ಈ ರೀತಿ ಮಾಡಿರ್ಬೋದು. ಬಟ್ ದಿ ಫಾರ್ಮರ್ಸ್ ಆಫ್ ದೋಆಬ್ ಹ್ಯಾಡ್ ಟು ಪೇ ಹೈಯರ್ ಲ್ಯಾಂಡ್ ಟ್ಯಾಕ್ಸಸ್ ಡ್ಯೂರಿಂಗ್ ಹಿಸ್ ಟೈಮ್. ಆದರೆ ದೋಆಬ್ ರೀಜನ್ನಲ್ಲಿರೋಂಥ ಫಾರ್ಮರ್ಸ್ ಬಂದು ಹೈಯರ್ ಟ್ಯಾಕ್ಸ್ನ ಪೇ ಮಾಡಬೇಕಾಗಿರುತ್ತೆ. ಬೇರೆಯವ್ರಿಗೆಲ್ಲ ಟ್ಯಾಕ್ಸ್ಗಳು ಆದಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ, ಆದರೆ ದೋಆಬ್ ರೀಜನ್ನಲ್ಲಿರೋರಿಗೆ ಟ್ಯಾಕ್ಸು ಜಾಸ್ತಿ ಆಗುತ್ತೆ. ಏನಿದು ದೋಆಬ್ ನೋಡೋಣ. ನೋಡಿ, ದೋಆಬ್ ಅಂತ ಹೇಳಿದ್ರೆ ಇಲ್ಲೊಂದು ನದಿ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ. ಆ ನದಿ ಬಂದು ಹಿಂಗೆ ಸ್ಪ್ಲಿಟ್ ಆಗಿರುತ್ತೆ, ಉಪನದಿ ಅಥವಾ ಸ್ಮಾಲ್ ಟ್ರಿಬ್ಯೂಟರೀಸ್ ಅಂತ ಏನು ಕರಿತೀವಿ, ಈ ರೀತಿ ಎಲ್ಲ ಆಗಿರುತ್ತೆ. ಇಲ್ಲ 2 ದೊಡ್ಡ ನದಿಗಳು ಹೋಗಿರುತ್ತೆ, ಆ ರೀತಿ ಎಲ್ಲ. ಈ ಮಧ್ಯದಲ್ಲಿ ಕೆಲವು ಜಾಗದಲ್ಲಿ ಏನಾಗಿರುತ್ತೆ, ದೋಆಬ್ ಅಂತ ಕರೀತಾರೆ. ಈ ಜಾಗದಲ್ಲಿ ಬಂದು ಫುಲ್ಲಿ ರಿಚ್ ಸಾಯಿಲ್ ಇರುತ್ತೆ ಮತ್ತು ಬೆಳೆ ಬೆಳೆಯೋದು ಕೂಡ ಅಷ್ಟೇನು ಕಷ್ಟ ಇಲ್ಲ. ನಾವು ಇಲ್ಲಿ ಥರ ಗೊಬ್ಬರ ಹಾಕಬೇಕು ಆ ಥರ ಎಲ್ಲ ಏನು ಕಷ್ಟ ಇರಲ್ಲ, ಆರಾಮಾಗಿ ಬೆಳೆ ಬೆಳಿಬೋದು, ಆ ರೀತಿ ಇರುತ್ತೆ. ಇಲ್ಲಿ ಬೆಳೆ ಬೆಳೆಯೋದು ತುಂಬ ಈಸಿಯಾಗಿರೋದ್ರಿಂದ ಮತ್ತು ಚೆನ್ನಾಗಿ ಬೆಳೆ ಬೆಳೆಯೋದ್ರಿಂದ ಅವ್ರಿಗೆ ಮಾತ್ರ ಟ್ಯಾಕ್ಸು ಜಾಸ್ತಿ ಇರೋವಂಥದ್ದು. ನೆಕ್ಸ್ಟ್ ಇನ್ನೊಂದು ರಿಫಾರ್ಮ್ ಏನಂತ ಹೇಳಿದ್ರೆ ತುಂಬ ಫೇಮಸ್, 2 ಇವ್ನು ಮಾಡಿದಂಥ ಪ್ಲ್ಯಾನ್ಗಳಿದೆ. ಅದರಲ್ಲಿ ಒಂದು ಬಗ್ಗೆ ನೋಡೋಣ ಈಗ. ಶಿಫ್ಟಿಂಗ್ ಆಫ್ ಹಿಸ್ ಕ್ಯಾಪಿಟಲ್ ಅಂತೇಳಿ. ಮೊಹಮ್ಮದ್ ಬಿನ್ ತುಗ್ಲಕ್ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ ಇನ್ ಸೆಂಟ್ರಲ್ ಇಂಡಿಯಾ. ನೋಡಿ, ಇವನೇನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಮ್ಯಾಪ್ ಈ ಥರ ಇತ್ತು ಅಂದ್ಕೊಳ್ಳಿ. ಇಂಡಿಯಾ ಈ ಥರ ಇತ್ತು ಅಂದ್ಕೊಳ್ಳಿ ಫುಲ್ಲು. ಫಾರ್ ಎಕ್ಸಾಂಪಲ್ ಡೆಲ್ಲಿ ಇಲ್ಲಿದೆ, ಇಲ್ಲಿಂದ ರೂಲ್ ಆಗ್ತಾಯಿದೆ. ಆದರೆ ಇವಾಗ ಇಲ್ಲೊಂದು ಯಾವುದೋ ಒಂದು ಊರಿತ್ತು ಅಂದ್ಕೊಳ್ಳಿ, ಇಲ್ಲಿಂದ ರೂಲ್ ಮಾಡಿದ್ರೆ ಎಲ್ಲ ಕಡೆನೂ ಕಂಟ್ರೋಲ್ ಮಾಡೋದು ಈಸಿ ಇರುತ್ತೆ. ಮತ್ತು ಈ ಸೈಡಿಂದ ಆಗ್ತಾ ಇರೋಂಥ ಮಂಗೋಲ್ ಅಟ್ಯಾಕ್ ಏನಿರುತ್ತೆ, ಮಂಗೋಲ್ಸ್ನ ಅವ್ರನ್ನ ತಡೆಯೋದು ಈಸಿ ಆಗುತ್ತೆ. ಅಂದರೆ ಕ್ಯಾಪಿಟಲ್ ದೂರ ಇರೋದ್ರಿಂದ ಇವ್ರು ಡೈರೆಕ್ಟಾಗಿ ಕ್ಯಾಪಿಟಲ್ ಅಟ್ಯಾಕ್ ಮಾಡೋದ್ರಿಂದ ತಪ್ಪಿಸ್ಕೊಳ್ಬೋದು ಅಂದ್ಬಿಟ್ಟು ಅವ್ನ ಪ್ಲ್ಯಾನ್ ಆಗಿರುತ್ತೆ. ಅದಕ್ಕೇ ಇಂಡಿಯಾಗೆ ಸೆಂಟ್ರಲ್ ಪಾರ್ಟಲ್ಲಿರೋಂಥ ದೇವಗಿರಿಗೆ ಶಿಫ್ಟ್ ಮಾಡ್ತಾನೆ. ದೇರ್ ಆರ್ 2 ಮೇನ್ ರೀಸನ್ಸ್ ಬಿಹೈಂಡ್ ದಿಸ್ ಮೂವ್. ಟು ಎಸ್ಟಾಬ್ಲಿಷ್ ದಿ ಕ್ಯಾಪಿಟಲ್ ಸಿಟಿ ಅಟ್ ದಿ ಸೆಂಟರ್ ಆಫ್ ಎ ವಾಸ್ಟ್ ಎಂಪೈರ್, ನಾನು ಹೇಳಿದ್ನಲ್ಲ ಸೆಂಟರಲ್ಲಿ ಇರಬೇಕು ಅಂತ, ಮತ್ತು ಕ್ಯಾಪಿಟಲ್ ಸಿಟಿನ ಫಾರಿನ್ ಇನ್ವೇಷನ್ಸಿಂದ ಕಾಪಾಡಬೇಕು. ಅಂದರೆ ಈಗ ಮಂಗೋಲ್ ಇನ್ವೇಷನ್ಸ್ ಏನಾಗ್ತಾ ಇರುತ್ತೆ ಅದರಿಂದ ಡೈರೆಕ್ಟಾಗಿ ಅವ್ರು ಡೈರೆಕ್ಟಾಗಿ ಈಗ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿಗೆ ಬರೋದಷ್ಟು ಕಷ್ಟ ಆಗುತ್ತೆ, ಅಷ್ಟರಲ್ಲಿ ನಾವು ರಿಯಾಕ್ಟ್ ಆಗ್ಬೋದು ಅಂತೇಳಿ ಆ ರೀತಿ ಮಾಡ್ತಾನೆ. ದೋ ದಿ ಪ್ಲ್ಯಾನ್ ವಾಸ್ ಗುಡ್, ದಿ ಪ್ರಾಪರ್ ಪ್ರಿಕಾಷನ್ಸ್ ವೇರ್ ನಾಟ್ ಟೇಕನ್ ಟು ಇಂಪ್ಲಿಮೆಂಟ್ ದಿಸ್. ನೋಡಿರಿ, ಇದು ಹೇಳ್ಬೇಕಂದ್ರೆ ರಿಯಲಿ ಎಕ್ಸಲೆಂಟ್ ಪ್ಲ್ಯಾನ್, ತುಂಬ ಒಳ್ಳೆ ಪ್ಲ್ಯಾನ್ ಇದು. ಆದರೆ ಇಂಪ್ಲಿಮೆಂಟ್ ಮಾಡೋದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲ್ಲ ಇವನು. ಇದರಿಂದ ಏನಾಗುತ್ತೆ, ಕಾಮನ್ ಪೀಪಲ್ಗೆಲ್ಲ ತುಂಬ ತೊಂದರೆ ಆಗಿಬಿಡುತ್ತೆ. ಅಂದರೆ ಎಷ್ಟೊಂದು ಜನ ಕಷ್ಟ ಅನುಭವಿಸ್ತಾರೆ. ಏನಕ್ಕೆ ಈ ಥರ ಅಂತ ಹೇಳಿದ್ರೆ, ಇವನು ನೋಡಿ ಒಂದು ಎಡವಟ್ ಮಾಡ್ಕೊಳ್ತಾನೆ. ನೋಡಿ, ಈ ಥರ ಇಂಡಿಯಾ ಈ ಥರ ಇತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಲ್ಲಿ ಇರುತ್ತೆ, ಇಲ್ಲಿ ದೇವಗಿರಿ ಇರುತ್ತೆ, ಇಲ್ಲಿಂದ ರೂಲ್ ಮಾಡ್ಬೋದು ಅಂದ್ಬಿಟ್ಟು ಅವನು ಐಡಿಯಾ ಮಾಡ್ತಾನೆ. ಆದರೆ ಇವನೇನು ಹೇಳ್ತಾನೆ, ಇಲ್ಲಿರೋಂಥ ಬರೀ ಅಫಿಷಿಯಲ್ಸು ಮತ್ತು ತುಂಬ ರಿಚ್ ಪೀಪಲ್ ಇರ್ಬೋದು ಅಥವಾ ಇವನು ಮಿಲ್ಟ್ರಿಯಲ್ಲಿರೋಂಥ ಸೈನಿಕರು ಇರ್ಬೋದು, ಅವ್ರನ್ನ ಮಾತ್ರ ಇಲ್ಲಿ ಕರ್ಕೊಂಬರಲ್ಲ, ಎಲ್ಲರನ್ನೂ ಕರ್ಕೊಂಬರ್ತಾನೆ.
ಅಂದರೆ ಕಾಮನ್ ಪೀಪಲ್ ಡೆಲ್ಲಿಯಲ್ಲಿ ಏನಿದ್ದಾರೆ ಎಲ್ಲರೂ ಬಂದುಬಿಡಬೇಕು ಅಂತೇಳಿ ರೂಲ್ ಮಾಡ್ತಾನೆ. ಎಲ್ಲರೂ ಬರ್ತಾರೆ. ಆದರೆ ಏನು ಪ್ರಾಬ್ಲಮ್ಮಪ್ಪ ಅಂದರೆ ತುಂಬ ದೂರ ಇದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತೇಳಿದ್ರೆ ಇವಾಗ ಥರ ಟ್ರೈನ್ಗಳು ಬಸ್ಗಳಿರಲ್ಲ, ನಡ್ಕೊಂಡು ಬರಬೇಕು, ಇಲ್ಲ ಎತ್ತಿನ ಗಾಡಿಯಲ್ಲಿ ಬರಬೇಕು. ಬರೀ ಅವರೇ ಬಂದರೆ ಅಲ್ಲ, ಅವ್ರ ಲಗೇಜ್ಗಳೇನಿದೆ, ಟೋಟಲ್ ಅವ್ರ ರಿಚ್ನೆಸ್ ಏನಿದೆ, ಅವರ ಮನೇಲಿರೋಂಥ ಅಕ್ಕಿ ಬೇಳೆಯಿಂದ ಹಿಡಿದು ಎಲ್ಲ ಅವರ ದುಡ್ಡು ಕಾಸು ಏನಿದೆ ಎಲ್ಲ ತರಬೇಕಾಗತ್ತೆ. ಇದೆಲ್ಲ ತರುವಾಗ ದಾರಿಯಲ್ಲಿ ದರೋಡೆಕೋರರು ಲೂಟಿ ಮಾಡೋದಿರ್ಬೋದು, ಅಥವಾ ಇವ್ರಿಗೆ ಸುಸ್ತಾಗಿ ಬಿದ್ದೋಗೋದಿರ್ಬೋದು, ಮತ್ತು ದಾರಿಯಲ್ಲಿ ಓಡಾಡುವಾಗ ಅಷ್ಟೊಂದು ಜನ ಸತ್ತೋಗೋರು, ವೀಕ್ ಪೀಪಲ್ಲೆಲ್ಲ ಸತ್ತೋಗೋರು. ಈ ರೀತಿ ಆಗಿಬಿಟ್ಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆ ಒಂದು ಏನು ಎಂಥ್ಯೂಸಿಯಾಸಮ್ ಇರುತ್ತೆ ಅದೆಲ್ಲ ಹೋಗ್ಬಿಟ್ಟಿತ್ತು. ಆವಾಗ ಇಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ. ಇಲ್ಲಿಗೆ ಬಂದಮೇಲೆ ಇವ್ನಿಗೆ ರಿಯಲೈಸ್ ಆಗುತ್ತೆ, ಈ ಥರ ಮಾಡಬಾರ್ದು, ನಾನು ಈ ಥರ ಮಾಡಿದ್ದು ತಪ್ಪಾಯಿತು ಅಂತೇಳ್ಬಿಟ್ಟು ಮತ್ತೇನು ಮಾಡ್ತಾನೆ, ಇಲ್ಲಿಂದ ವಾಪಸ್ ಶಿಫ್ಟ್ ಮಾಡ್ತಾನೆ ಕ್ಯಾಪಿಟಲ್ನ, ಮತ್ತೆ ವಾಪಸ್ ಹೋಗೋಣ ಡೆಲ್ಲಿಗೆ ಅಂತೇಳ್ಬಿಟ್ಟು. ಇದರಿಂದ ಏನಾಗುತ್ತೆ, ಮತ್ತೆ ಇಲ್ಲಿರೋ ಜನಗಳೆಲ್ಲ ಅಲ್ಲಿಗೆ ಮೂವ್ ಆಗೋಕ್ಕೆ ಹೋಗಿ ಜನಗಳ ದಾರಿಯಲ್ಲಿ ಸತ್ತೋಗೋದು, ಮತ್ತು ಕಳ್ತನಗಳಾಗೋದು, ದರೋಡೆ ಆಗೋದು, ಈ ಥರ ಎಲ್ಲ ಆಗಿ ಇಲ್ಲಿಗೆ ಹೋಗೋ ಅಷ್ಟರಲ್ಲಿ ಡೆಲ್ಲಿ ತುಂಬ ಹಾಳಾಗೋಗಿರುತ್ತೆ ಆ ಟೈಮಲ್ಲಿ. ಅಂದರೆ ಪ್ರಾಸ್ಪರಿಟಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈ ರೀತಿ ಇದು ಒಳ್ಳೆ ಪ್ಲ್ಯಾನ್ ಹೋಗಿ ಈ ಥರ ಡಿಸಾಸ್ಟರ್ ಆಗಿ ಕೆಟ್ಟ ಪ್ಲ್ಯಾನ್ ಆಗಿ ಟರ್ನ್ ಆಗುವಂಥದ್ದು. ನೋಡಿ, ನಾನು ಮೊಹಮ್ಮದ್ ಬಿನ್ ತುಗ್ಲಕ್ ಲೈಫಲ್ಲಿ 2 ಈವೆಂಟ್ಸ್ ತುಂಬ ಫೇಮಸ್ ಆದ. ಅವನು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಹೇಳಿದ್ನಲ್ಲ, ಮೊದಲನೇದು ಬಂದು ಶಿಫ್ಟಿಂಗ್ ಆಫ್ ಕ್ಯಾಪಿಟಲ್ ಸಿಟಿ, ಅದೊಂದು ಡೆಲ್ಲಿನ ದೇವಗಿರಿಗೆ ಶಿಫ್ಟ್ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದು ಬಂದು ಸಿಂಬಾಲಿಕ್ ಕಾಯಿನ್ಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದು. ನೋಡಿ, ಈ ಪ್ಯಾರಾಗ್ರಾಫ್ ನಿಮ್ಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ, ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇದಕ್ಕೂ ಮೊದಲೇನಿತ್ತು ಅಂತೇಳಿದ್ರೆ ಎಷ್ಟೊಂದು ಗೋಲ್ಡ್ ಕಾಯಿನ್ಸ್ ಇರ್ತಾಯಿತ್ತು. ಅದ್ರ ಮೇಲೆ ಯಾರೋ ರಾಜನ ಗೊಂಬೆ ಆ ಥರ ಇರ್ತಾಯಿತ್ತು. ಇನ್ನೊಂದು ದೊಡ್ಡ ಗೋಲ್ಡ್ ಕಾಯಿನ್ ಇರ್ತಾಯಿತ್ತು, ಅದ್ರ ಮೇಲೆ ಯಾರೋ ಇನ್ನೊಬ್ಬ ರಾಜನ ಗೊಂಬೆ, ದೇವ್ರ ಗೊಂಬೆ ಆ ಥರ ಇರ್ತಾಯಿತ್ತು. ಅಥವಾ ಇನ್ನೊಂದು ಸಿಲ್ವರ್ ಕಾಯಿನ್ ಇರ್ತಾಯಿತ್ತು ಅದ್ರದ್ದು. ಇದಕ್ಕೆಲ್ಲ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಇರಲಿಲ್ಲ. ಈಗ ನೋಡಿ, ನೀವು 5 ರೂಪಾಯಿ ಕಾಯಿನ್ ನೋಡಿರ್ಬೋದು, ಅದ್ರಲ್ಲಿ ಗೋಲ್ಡ್ ಕಲರ್ ಬರುತ್ತೆ, ಸ್ವಲ್ಪ ವೆಯ್ಟ್ ಒಂದು ಬೇರೆ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೂ ಸೇಮ್ ವ್ಯಾಲ್ಯೂ ಇರುತ್ತೆ, ಎಲ್ಲದಕ್ಕೂ ಸೇಮ್ ವ್ಯಾಲ್ಯೂ ಇರುತ್ತೆ. ಈ ಕಾಯಿನ್ಗೂ ನಿಮ್ಗೆ 5 ರೂಪಾಯಿ ಕಾಯಿನ್ ಎಷ್ಟೇ ಇದ್ದರೂ ಅದ್ರ ಮೇಲೆ 5 ಅಂತ ಡಿಸೈನ್ ಆಗಿತ್ತು ಅಂತ ಹೇಳಿದ್ರೆ ಇವೆಲ್ಲ ಕೂಡ ಒಂದೇ, ಏನು ಅದ್ರ ವ್ಯಾಲ್ಯೂಯಲ್ಲಿ ಏನು ಚೇಂಜಸ್ ಇರೋಲ್ಲ. ಈ ಸಿಸ್ಟಮ್ ಇವಾಗಿದೆಯಲ್ಲ, ಇದನ್ನು ಆ ಟೈಮಲ್ಲಿ ಇವನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟೊಂದು ದೊಡ್ಡ ಗೋಲ್ಡ್ ಕಾಯಿನ್ನು, ಇದರಲ್ಲಿ ಏನೋ ಡಿಸೈನ್, ಈ ರೀತಿ ಇದರಲ್ಲೇನೋ ಡಿಸೈನ್ ಈ ಥರ. ಇವನೇನು ಮಾಡ್ತಾನೆ, ಒಂದು ಗೋಲ್ಡ್ ಕಾಯಿನು ಎಲ್ಲ ಒಂದೇ ಥರ ಇರೋ ಥರ, ಸೇಮ್ ವೆಯ್ಟು, ಸೇಮ್ ಡಿಸೈನ್ ಇರೋ ಥರ ಗೋಲ್ಡ್ ಕಾಯಿನ್ಸ್ ತರ್ತಾನೆ. ಅದ್ರ ಹೆಸರು ದಿನಾರ್ ಅಂತ ಕರೀತಾನೆ. ಇವು ಎಲ್ಲ ಈಕ್ವಲ್, ಸೇಮ್ ಸೈಜು, ಸೇಮ್ ಡಿಸೈನ್, ಎಲ್ಲ ಸೇಮ್ ಈಕ್ವಲ್ ಇರುತ್ತೆ. ಗೋಲ್ಡ್ ಕಾಯಿನ್ಸ್ ತರ್ತಾನೆ, ಎಲ್ಲದ್ರ ಮೇಲೂ ಒಂದೇ ರೀತಿ ಡಿಸೈನು, ಇದೆಲ್ಲದಕ್ಕೂ ಇಷ್ಟು ವ್ಯಾಲ್ಯೂ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅದ್ಲಿ ಅಂತ ಹೇಳ್ಬಿಟ್ಟು ಒಂದು ಸಿಲ್ವರ್ ಕಾಯಿನ್ ತರ್ತಾನೆ, ಇದು ಕೂಡ ಅದೇ ರೀತಿ, ಅದ್ಲಿಗೆ ಇಷ್ಟು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಪೈಸಾ ಅಂತ ಹೇಳಿದ್ರೆ ಸಿಲ್ವರ್ ಅಂದ್ಕೊಳ್ಳಿ, ರುಪೀಸ್ ಅಂತ ಹೇಳಿದ್ರೆ ಗೋಲ್ಡ್, ಈ ಟೈಪಲ್ಲಿ ಒಂದು ಸಿಸ್ಟಮ್ ತರ್ತಾನೆ. ಇದೇನಾಗುತ್ತೆ, ಇದರಿಂದ ಗೋಲ್ಡ್ ಶಾರ್ಟೇಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಇದ್ರೆ ಏನಿರುತ್ತೆ, ಒಂದು 20 ಗ್ರಾಮ್ 30 ಗ್ರಾಮ್ ಇಲ್ಲ 50 ಗ್ರಾಮ್ ಗೋಲ್ಡ್ ಇರುತ್ತೆ. ಅಥವಾ ಹಳೆ ಕಾಲದ್ದು ಯಾರು ರಿಚ್ ಇದ್ರು ಅಂದರೆ ಒಂದು ಅರ್ಧ kg ಗೋಲ್ಡ್ ಇರುತ್ತೆ. ಅದಷ್ಟರಲ್ಲೇ ಅವರು ಕಾಯಿನ್ಸ್ ಮಾಡಿ ರಾಜ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು. ಮತ್ತು ಜನಗಳೆಲ್ಲ ಏನು ಮಾಡ್ತಾರೆ, ಗೋಲ್ಡ್ ಅಂತ ಹೇಳಿದ್ರೆ ಅವಾಗ ಈ ಕಾಯಿನ್ಸ್ನೆಲ್ಲ ಕರಗಿಸ್ಬಿಟ್ಟು ಜ್ಯುವೆಲ್ರಿ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಅಂದರೆ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಆದರೆ ಜ್ಯುವೆಲ್ರಿ ಕಡೆ ಜಾಸ್ತಿ ಹೋಗ್ತಾ ಇರುತ್ತೆ. ಇದರಿಂದ ಸರ್ಕ್ಯುಲೇಷನಲ್ಲಿ ಅವ್ರಿಗೆ ಬೇಕಾಗಿರೋಂಥ ಗೋಲ್ಡ್ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಕಾಯಿನ್ಸ್ ರೆಡಿ ಮಾಡೋಕ್ಕೆ ಬೇಕಾಗಿರೋಂಥ ಗೋಲ್ಡ್ ಕಮ್ಮಿ ಆಗುತ್ತೆ. ಆಗ ಅವನೇನು ಮಾಡ್ತಾನೆ, ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ತರ್ತಾನೆ. ಅಂದರೆ ಈಗ ಅವನು ಒಂದು ಗೋಲ್ಡ್ ಕಾಯಿನ್ ಏನು ಡಿಸೈನ್ ಇದೆ, 5 ಅಂತ ಬರೆದಿರ್ತೀವಿ, 5 ರುಪೀಸ್. ಅದೇ ರೀತಿ ಸಿಲ್ವರ್ ಕಾಯಿನಲ್ಲಿ ಏನಾದರೂ 5 ಅಂತ ಬರೆದಿದ್ರೆ ಇದು 2 ಈಕ್ವಲ್ ಅಂತ ಮಾಡ್ತಾನೆ. ಅದೇ ಥರನೇ ಒಂದು ಬ್ರಾಸಲ್ಲಿ ಇವಾಗ ಗೋಲ್ಡ್, ಸಿಲ್ವರ್ ಮತ್ತು ಬ್ರಾಸ್ ಅಂದ್ಕೊಳ್ಳಿ, ಇನ್ನೊಂದು ಕಾಪರ್ ಅಂದ್ಕೊಳ್ಳಿ, ಎಲ್ಲದ್ರ ಮೇಲೆ 5 ರುಪೀಸ್ ಅಂತ ಬರೆದಿರುತ್ತೆ ಕಾಪರ್. ಈಗ ಇದೆಲ್ಲ ಕೂಡ ಈಕ್ವಲ್, ನಾನು ಈ ಡಿಸೈನ್ ಇತ್ತು ಅಂತ ಹೇಳಿದ್ರೆ ಇದು ಈಕ್ವಲ್ ಅಂತ ಅಂದ್ಬಿಟ್ಟು ಹೇಳ್ತಾನೆ, ಅನೌನ್ಸ್ ಮಾಡ್ತಾನೆ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿ, ಇವನು ಈ ರೀತಿ ಕಾಪರ್ ಮತ್ತು ಬ್ರಾಸ್ ಕಾಯಿನ್ಸ್ ಅಂದ್ಬಿಟ್ಟು ಇದು ಗೋಲ್ಡ್ ಮತ್ತು ಸಿಲ್ವರ್ಗೆ ಈಕ್ವಲ್ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇದರಿಂದ ಏನಾಗುತ್ತೆ ನೋಡಿ, ನೀವು ನೋಟ್ ಆದರೆ ಇವಾಗಾದರೆ ಅದರಲ್ಲಿ ಸೆಕ್ಯೂರಿಟಿ ಫೀಚರ್ಸ್ ಇರುತ್ತೆ. 100 ರೂಪಾಯಿ ನೋಟ್ನ ಯಾರೂ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ, 500 ರೂಪಾಯಿ ನೋಟ್ನ ಯಾರೂ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಮಾಡಿದ್ರೂ ಕೂಡ ಸಿಕ್ಕಾಕ್ಕೊಳ್ತಾರೆ. ಈ ರೀತಿ ನಂಬರಿಂಗ್ ಸಿಸ್ಟಮ್ ಈ ಥರ ಎಲ್ಲ ಇರುತ್ತೆ. ಆದರೆ ಹಳೆ ಕಾಲದಲ್ಲಿ ಏನೂ ಇರಲಿಲ್ಲ. ಇವರು ಜಸ್ಟ್ ಹಚ್ಚಾಕ್ತಾಯಿದ್ರು, ಗೋಲ್ಡ್ ಕಾಯಿನ್ನ, ಸಿಲ್ವರ್ ಕಾಯಿನ್ನ, ಬ್ರಾಸ್ ಕಾಯಿನ್ನ ಹಚ್ಚಾಕ್ತಾಯಿದ್ರು. ಇದರಿಂದ ದೆನ್ ದ ಮಿಂಟಿಂಗ್ ಕಾಯಿನ್ ವಾಸ್ ನಾಟ್ ವೆಸ್ಟೆಡ್ ವಿತ್ ದಿ ಗೌರ್ಮೆಂಟ್ ಅಲೋನ್. ಆದರೆ ಆ ಟೈಮಲ್ಲಿ ಬಂದು ಈ ಹೆಚ್ಚಾಕೋದು, ಏನು ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ಹೆಚ್ಚಾಕೋದು ಅಂತ ಏನು ಕರಿತೀವಿ ನಾವು, ಮಿಂಟಿಂಗ್ ಅಂತ, ಇದು ಗೌರ್ಮೆಂಟ್ ಕಂಟ್ರೋಲಲ್ಲಿ ಮಾತ್ರ ಇರಲಿಲ್ಲ. ನೋಡಿ, ಆ ಕಾಲದಲ್ಲಿ ಏನಿರೋದು ಅಂತ ಹೇಳಿದ್ರೆ ಈ ಕೆಲಸಕ್ಕೆ ಅಂತ ಒಂದು ಫ್ಯಾಮಿಲಿಯವರು ಇರೋರು. ಅಂದರೆ
ಒಂದು ಗೋಲ್ಡ್ ಕಾಯಿನ್ನ ಹಚ್ಚಾಕೋವಂಥವ್ರು ಅಂತ. ಅವ್ರು ಆದಮೇಲೆ ಅವ್ರ ಮಗ ಅವ್ರ ಮೊಮ್ಮಗ ಇದೇ ರೀತಿ ಅದನ್ನು ಹಚ್ಚಾಕೊಂಡು ಹೋಗೋದು, ಫ್ಯಾಮಿಲಿಯಲ್ಲೇ ಬಂದಿರೋದು ಅದು. ಈ ರೀತಿ ಅವ್ರ ಹತ್ರ ಈ ರೈಟ್ಸ್ ಕಿತ್ಕೊಳ್ಳಿಲ್ಲ, ಗೌರ್ಮೆಂಟ್ ಅವ್ರು ಮಾತ್ರ ಪ್ರಿಂಟ್ ಮಾಡೋದಕ್ಕೆ ಅಂತ ಯಾವುದೇ ರೀತಿ ರೂಲ್ಸ್ ಇರಲಿಲ್ಲ. ಇದರಿಂದ ಏನಾಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತು, ಎಲ್ಲರ ಮನೇಲೂ ಒಬ್ಬೊಬ್ಬರ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದ್ದು ಅವ್ರು ಪ್ರಿಂಟ್ ಮಾಡ್ಬೋದು ಅಂತಂದರೆ ಜನ ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗದು ಅಷ್ಟು ಪ್ರಿಂಟ್ ಮಾಡ್ಕೊಳ್ತಾರೆ. ಇದು ಪ್ರೀವಿಯಸ್ಲಿ ಗೋಲ್ಡ್ ಸಿಲ್ವರಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ಯಾಕಂದರೆ ಅದಕ್ಕಂತ ವ್ಯಾಲ್ಯೂ ಇರ್ತಾಯಿತ್ತು. ಆದರೆ ಈಗೇನಾಯಿತು, ಬ್ರಾಸ್ ಮತ್ತು ಕಾಪರ್ ಕಾಯಿನ್ ಮಾಡಿ ಅದು ಈಕ್ವಲ್ ಅಂತ ಹೇಳಿದ್ಮೇಲೆ ಎಲ್ಲರೂ ಯಾರ್ಯಾರ ಹತ್ರ ಅದು ಮನೇಲಿತ್ತು ಮಿಂಟಿಂಗ್ ಮಿಷಿನ್ ಅಥವಾ ಆ ಮಿಂಟಿಂಗ್ ರೈಟ್ಸ್ ಯಾರ್ಯಾರ ಹತ್ರ ಇತ್ತು ಅವರೆಲ್ಲ ಏನು ಮಾಡ್ತಾರೆ, ಬ್ರಾಸ್ ಕಾಯಿನ್ಸು ಅದು ಇದು ಪಾತ್ರೆಗಳನ್ನ ಇದನ್ನು ಕರಗಿಸ್ಬಿಟ್ಟು ಪ್ರಿಂಟ್ ಹಾಕಿ ಬೇರೆಯವರು ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಗುತ್ತೆ, ಗೋಲ್ಡು ಸಿಲ್ವರ್ಗೆ ಬಿಟ್ಟು ಬೇರೆದಕ್ಕೆ ವ್ಯಾಲ್ಯೂನೇ ಇಲ್ಲದೆ ಇರೋ ಥರ ಆಯಿತು. ದಿ ಸ್ಟೇಟ್ ಟ್ರೆಜರಿ ಬಿಕೇಮ್ ಎಂಪ್ಟಿ ಡ್ಯೂ ಟು ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್, ಸಿವಿಯರ್ ಡ್ರಾಟ್, ದ ಶಿಫ್ಟಿಂಗ್ ಆಫ್ ಕ್ಯಾಪಿಟಲ್ ಸಿಟಿ, ದಿ ಪ್ರೋಸೆಸ್ ಆಫ್ ಲೊಕೇಟಿಂಗ್ ದಿ ಕ್ಯಾಪಿಟಲ್ ಬ್ಯಾಕ್ ಆ್ಯಂಡ್ ಅದರ್ ಮೆಷರ್ಸ್. ಇವೆಲ್ಲದರಿಂದ ಇದಕ್ಕೂ ಮೊದಲು ನಾನು ನಿಮಗೆ ಒಂದು ಇದು ಹೇಳಬೇಕು ಅಂದ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ಒಂದು ಕತೆ ಇದೆ. ಇವು ಏನು ಮಾಡ್ತಾನೆ, ಸಿಲ್ವರ್ ಕಾಯಿನ್ಸು ಗೋಲ್ಡ್ ಕಾಯಿನ್ಸ್ ಈ ಥರ ಒಂದು ಎಡವಟ್ ಮಾಡ್ತಾನಲ್ಲ, ಆಮೇಲೆ ಏನು ಹೇಳ್ತಾನೆ, ಇನ್ನೊಂದು ಅದಕ್ಕೆ ಸರಿ ಮಾಡೋಕ್ಕೋಗಿ ಇನ್ನೊಂದು ಎಡವಟ್ ಮಾಡ್ಕೊಳ್ತಾನೆ. ಏನು ಮಾಡ್ತಾನೆ ಅಂದರೆ, ಯಾರ್ಯಾರ ಹತ್ರ ಬ್ರಾಸ್ ಕಾಯಿನ್ಸ್ ಕಾಪರ್ ಕಾಯಿನ್ಸ್ ಇದೆ ಅದನ್ನು ನಮ್ಗೆ ಕೊಟ್ಬಿಡಿ, ಅದ್ರ ಬದಲಾಗಿ ನಾನು ನಿಮಗೆ ಗೋಲ್ಡು ಸಿಲ್ವರ್ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾನೆ. ಆವಾಗ ಏನಾಗುತ್ತೆ, ಗೌರ್ಮೆಂಟ್ ಅವರೇ ಅದನ್ನು ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಪ್ರತಿ ಮನೇಲೂ ಕೂಡ ಎಲ್ಲರೂ ಬ್ರಾಸ್ ಕಾಯಿನ್ ಏನೇನಿದೆ ಎಲ್ಲನೂ ಪ್ರಿಂಟ್ ಮಾಡಿಬಿಟ್ಟು ಅಥವಾ ಹಚ್ಚಾಕ್ಬಿಟ್ಟು ತೊಗೊಂಡೋಗಿ ಗೌರ್ಮೆಂಟ್ ಅವ್ರಿಗೆ ಕೊಡ್ತಾರೆ. ಗೌರ್ಮೆಂಟ್ ಅವರು ಅದಕ್ಕೆ ಪರವಾಗಿ ಗೋಲ್ಡ್ ಕಾಯಿನ್ನ ಕೊಡ್ತಾರೆ. ಈ ರೀತಿ ಇನ್ನೂ ಜಾಸ್ತಿ ಜನ ಹಚ್ಚಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲೊಂದು ಒಂದು ಕತೆ ಇದೆ, ರಿಯಲ್ಲ ಇಲ್ವಾ ಗೊತ್ತಿಲ್ಲ ನನಗೆ. ಏನಂತ ಹೇಳಿದ್ರೆ, ಈ ಒಂದು ಬ್ರಾಸ್ ಕಾಯಿನ್ಸು ಕಾಪರ್ ಕಾಯಿನ್ಸ್ನ ತೊಗೊಂಡು ಬಂದು ಸುರಿದಿರ್ತಾರೆ ಇವನ ಅರಮನೆ ಮುಂದೆ. ಒಂದು ಪಾರ್ಕ್ ಇರುತ್ತೆ, ಆ ಪಾರ್ಕಲ್ಲಿ ಅದು ನೋಡಿದ್ರೆ ಬೆಟ್ಟಗಳಷ್ಟಾಗೋಗಿರುತ್ತೆ. ಅಷ್ಟು ದುಡ್ಡು ಇವನು ವೇಸ್ಟ್ ಮಾಡ್ತಾನೆ ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ. ಇದರಿಂದ ಏನಾಯಿತು, ಡೈನೆಸ್ಟಿ ಎಲ್ಲ ತುಂಬ ವೀಕ್ ಆಗುತ್ತೆ, ಎಂಪೈರ್ ಎಲ್ಲ ತುಂಬ ವೀಕ್ ಆಗಿಬಿಡುತ್ತೆ. ನೋಡಿ, ಅದಕ್ಕೆ ಹೇಳೋದು, ರಾಜ ಒಬ್ಬ ಸ್ಟ್ರಾಂಗ್ ಇದ್ದರೆ ಆಗಲ್ಲ, ರಾಜ ಒಬ್ಬ ಟ್ಯಾಲೆಂಟೆಡ್ ಆಗಿದ್ದರೆ ಆಗಲ್ಲ, ನಾಲೆಡ್ಜ್ ಇದ್ದರೆ ಆಗಲ್ಲ. ಅವನು ಅಂಥವ್ರನ್ನೇ ಕೆಲ್ಸಕ್ಕೆ ತೊಗೊಳ್ಬೇಕು. ಅಂಥವ್ರನ್ನ ತೊಗೊಂಡು ಅವ್ನು ಕೆಲಸ ಮಾಡಿಸ್ದ ಅಂದರೆ ಅವಾಗ ಮಾತ್ರ ಒಂದು ದೇಶ ಇರ್ಬೋದು, ಒಂದು ಎಂಪೈರ್ ಇರ್ಬೋದು, ಒಂದು ಡೈನೆಸ್ಟಿ ಇರ್ಬೋದು ಬೆಳೆಯೋದು. ಇಲ್ಲೂ ಕೂಡ ಅದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ ಟೈಮಲ್ಲಿ ಆಗಿರೋದು. ಇವನು ಒಳ್ಳೆ ಐಡಿಯಾ ತೊಗೊಂಡು ಒಳ್ಳೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡ್ದ, ಆದರೆ ಅದನ್ನು ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾರಿಗೂ ಶಕ್ತಿ ಇರಲಿಲ್ಲ. ಅದರಿಂದ ಈ ಡೈನೆಸ್ಟಿಗೆ ಈ ಥರ ಪ್ರಾಬ್ಲಮ್ ಬಂತು, ಎಂಪೈರ್ಗೆ ಈ ಥರ ಪ್ರಾಬ್ಲಮ್ಸ್ ಬಂತು. ನೆಕ್ಸ್ಟು ಈ ತುಗ್ಲಕ್ಸ್ ಬಗ್ಗೆ ಎಲ್ಲ ನಮ್ಗೆ ಗೊತ್ತಾಯಿತು. ಈಗ ಇವ್ರದ್ದು ಡೆಕ್ಕನ್ ಪಾಲಿಸಿ ಏನಿತ್ತು, ಡೆಕ್ಕನ್ ಪಾಲಿಸಿ ಅಂತ ಹೇಳಿದ್ರೆ, ಡೆಕ್ಕನ್ ಅಂದರೆ ಆಲ್ಮೋಸ್ಟ್ ಆಲ್ ಸೌತ್ ಇಂಡಿಯಾನ ಡೆಕ್ಕನ್ ಅಂತ ಕರಿತಾಯಿದ್ರು, ಈ ಮಹಾರಾಷ್ಟ್ರ ಕರ್ನಾಟಕ ಈ ಜಾಗನ. ಇಲ್ಲಿ ಯಾವ ರೀತಿ ಕಂಟ್ರೋಲಿಗೆ ತೊಗೊಳಕ್ಕೆ ನೋಡಿದ್ರು ಅಂದರೆ, ಮೊಹಮ್ಮದ್ ಬಿನ್ ತುಗ್ಲಕ್ ಇಂಪ್ಲಿಮೆಂಟೆಡ್ ಈಸ್ ಅಡ್ಮಿನಿಸ್ಟ್ರೇಷನ್ ಇನ್ ದಿ ಏರಿಯಾಸ್ ಕಾಂಕ್ವರ್ಡ್ ಬೈ ಹಿಮ್ ಇನ್ ಡೆಕ್ಕನ್. ಮೊದಲೇನು ಮಾಡ್ತಾನೆ, ಡೆಕ್ಕನ್ ಜಾಗದಲ್ಲೂ ಕೂಡ ಇವನು ಏನೇನು ರಿಫಾರ್ಮ್ಸ್ ತಂದಿರ್ತಾನೆ, ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅದೆಲ್ಲ ಕೂಡ ಇಲ್ಲೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಈ ಹ್ಯಾಡ್ ಕಾಂಕ್ವರ್ಡ್ ವರಂಗಲ್ ದಿ ಕ್ಯಾಪಿಟಲ್ ಆಫ್ ಕಾಕತಿಯಾಸ್. ವರಂಗಲ್ ಅಂತ ಒಂದು ಜಾಗ ಇದೆ ಆಂಧ್ರದಲ್ಲಿ, ಅದು ಕಾಕತಿಯಾಸ್ಗೆ ಕ್ಯಾಪಿಟಲ್ ಸಿಟಿ ಇರುತ್ತೆ, ಅದನ್ನು ಕೂಡ ಆಕ್ಯುಪೈ ಮಾಡ್ಕೊಂಡಿರ್ತಾನೆ, ಕಾಂಕ್ವರ್ ಮಾಡ್ಕೊಂಡಿರ್ತಾನೆ. ಈ ಆಲ್ಸೋ ಡಿಸ್ಟ್ರಾಯ್ಡ್ ದಿ ದ್ವಾರ ಸಮುದ್ರ, ದ ಕ್ಯಾಪಿಟಲ್ ಸಿಟಿ ಆಫ್ ಹೊಯ್ಸಳಾಸ್. ನೋಡಿ, ದ್ವಾರ ಸಮುದ್ರ ಅಂತ ಒಂದು ಹೊಯ್ಸಳಾಸ್ ಕೇಳಿದ್ದೀವಲ್ಲ ನಾವು ಕರ್ನಾಟಕದವರು, ಅವ್ರದ್ದು ಕ್ಯಾಪಿಟಲ್ ಸಿಟಿನ ಕೂಡ ಡಿಸ್ಟ್ರಾಯ್ ಮಾಡ್ತಾನೆ, ಹಾಳು ಮಾಡಿಬಿಡ್ತಾನೆ. ಮದುರೈ ಆಫ್ ಸೌತ್ ಇಂಡಿಯಾ ವಾಸ್ ಕಾಂಕ್ವರ್ಡ್ ಬೈ ಜಲಾಲುದ್ದೀನ್ ಹಸನ್ ಶಾ ಆ್ಯಂಡ್ ವಾಸ್ ನೇಮ್ಡ್ ಆ್ಯಸ್ ಗವರ್ನರ್. ನೋಡಿ, ಸೌತ್ ಇಂಡಿಯಾದಲ್ಲಿ ಮದುರೈ ಅಂತ ಒಂದು ಜಾಗ ಇದೆ ತಮಿಳ್ನಾಡಲ್ಲಿ, ಆ ಜಾಗನ ಕೂಡ ಜಲಾಲುದ್ದೀನ್ ಹಸನ್ ಶಾ ಅನ್ನೋನು ಕಾಂಕ್ವರ್ ಮಾಡ್ಕೊಳ್ತಾನೆ. ಇವನ ಅಂಡರಲ್ಲಿರೋಂಥ ಒಬ್ಬ ಜನರಲ್ಲು ಕಾಂಕ್ವರ್ ಮಾಡಿದ್ಮೇಲೆ ಅವನ್ನೇ ಅಲ್ಲಿ ಗವರ್ನರ್ ಆಗಿ ಅಪಾಯಿಂಟ್ ಮಾಡಿಸ್ತಾನೆ. ತುಗ್ಲಕ್ ವಾಸ್ ದಿ ಫಸ್ಟ್ ಡೆಲ್ಲಿ ಸುಲ್ತಾನ್ ಟು ಎಸ್ಟಾಬ್ಲಿಷ್ ವಾಸ್ಟ್ ಎಂಪೈರ್ ಇನ್ ಇಂಡಿಯಾ. ನೋಡಿ, ಇಂಡಿಯಾನ ತುಂಬ ದೊಡ್ಡ ಎಂಪೈರ್ ಆಗಿ ಮಾಡಿದ್ದು ಮೊಹಮ್ಮದ್ ಬಿನ್ ತುಗ್ಲಕ್ಕೇನೆ ಮೊದಲನೇವನು ಅಂತ ಹೇಳ್ಬೋದು. ಅಂದರೆ ಈ ಸುಲ್ತಾನೇಟ್ ಟೈಮಲ್ಲಿ ಮೊದಲನೇವನು. ಅದಕ್ಕೂ ಮೊದಲು ಹರ್ಷ ಇದ್ದರು, ಮೌರ್ಯಾಸ್ ಇದ್ದರು, ಈ ಥರ ಗುಪ್ತಾಸ್ ಈ ಥರ ಬೇರೆಯವ್ರು ಬಂದರು. ಆದರೆ ಸುಲ್ತಾನೇಟ್ ಟೈಮಲ್ಲಿ ಮೊದಲು ಮಾಡಿದ್ದು ತುಗ್ಲಕ್ಕೇನೆ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿನೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾನೆ, ಆದರೆ ಏರಿಯಾನ ರೂಲ್ ಮಾಡೋಕ್ಕೆ ಹೋಗಿರಲ್ಲ, ಜಸ್ಟು ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿರೋ ದುಡ್ಡು ಗೋಲ್ಡ್ ಎಲ್ಲ ಎತ್ಕೊಂಬರೋದು. ಆದರೆ ಇವನು ಎಂಪೈರ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾನೆ. ಮೊಹಮ್ಮದ್ ಬಿನ್ ತುಗ್ಲಕ್ ಆರ್ಗನೈಸ್ಡ್ ಎ ಬಿಗ್ ಆರ್ಮಿ. ನೋಡಿ, ಇವನ ಅಂಡರಲ್ಲಿ ತುಂಬ ದೊಡ್ಡದಾದಂಥ ಆರ್ಮಿ ಇರುತ್ತೆ. ದೇರ್ ವೇರ್ 27 ರೆಬೆಲಿಯನ್ಸ್ ಇನ್ ಸೌತ್ ಇಂಡಿಯಾ ಡ್ಯೂರಿಂಗ್ ಹಿಸ್ ಲಾಸ್ಟ್ 11 years ಆಫ್ ರೂಲ್. ನೋಡಿ, ಇವನು ನಾನು ಹೇಳಿದ್ನಲ್ಲ, ಈ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರಿಂದ ತುಂಬ ವೀಕ್ ಆಗಿಬಿಡುತ್ತೆ ದುಡ್ಡು ಕಾಸೆಲ್ಲ, ಮತ್ತು ಜನ ಎಲ್ಲ ತಿರುಗಿ ಸ್ಟಾರ್ಟ್ ಮಾಡ್ತಾರೆ ಅಂತ. ಇದರಿಂದ ಏನಾಯಿತು, ಸೌತ್ ಇಂಡಿಯಾದಲ್ಲಿ 27 ರಿಬೆಲಿಯನ್ಸ್ ಆಗುತ್ತೆ. ಇವನು ಲಾಸ್ಟ್ ರೂಲ್ ಮಾಡೋ 11 ವರ್ಷದ್ದು ಆ ಟೈಮಲ್ಲಿ
27 ರಿಬೆಲಿಯನ್ಸ್ ಅಂದರೆ ಜನ ತಿರುಗಿ ಬೀಳೋದು, ಆ ಥರ ದೊಡ್ಡ ದೊಡ್ಡ ರಿಬೆಲಿಯನ್ಸ್ ಆಗಿಬಿಡುತ್ತೆ. ದೀಸ್ ರೆಬೆಲಿಯನ್ಸ್ ಲೆಡ್ ಟು ದಿ ರೈಸ್ ಆಫ್ ವಿಜಯನಗರ ಆ್ಯಂಡ್ ಬಹಮನಿ ಕಿಂಗ್ಡಮ್ಸ್. ಈ ಒಂದು ರೆಬೆಲಿಯನ್ಸಿಂದನೇ ಏನಾಯಿತು, ಸೌತ್ ಇಂಡಿಯಾ ಎಲ್ಲ ಈ ಸುಲ್ತಾನೇಟಿಂದ ಹೊರಗಡೆ ಬಂದುಬಿಟ್ಟು ವಿಜಯನಗರ ಕಿಂಗ್ಡಮ್ ಆಯಿತು ಒಂದು, ಇನ್ನೂ ಒಂದು ಬಂದು ಬಹಮನಿ ಕಿಂಗ್ಡಮ್ ಅಂತ ಆಯಿತು. ಈ ಮಹಾರಾಷ್ಟ್ರ ಆ ಒಂದು ಜಾಗದಲ್ಲಿ ಬಂದು ಬಹಮನಿ ಕಿಂಗ್ಡಮ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶ್ ಈ ಜಾಗದಲ್ಲಿ ಬಂದು ವಿಜಯನಗರ ಎಂಪೈರ್ ಅಂತ ಅಥವಾ ವಿಜಯನಗರ ಒಂದು ಕ್ರಿಯೇಟ್ ಆಗುತ್ತೆ. ನಿಮಗೆ ಏನಿದು ಬಹಮನಿ ಕಿಂಗ್ಡಮ್, ವಿಜಯನಗರ ಕಿಂಗ್ಡಮ್ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಇದೇ ಚಾನಲಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಲೆಸನ್ಸ್ ಮಾಡಿರ್ತೀನಿ. ಅದರಲ್ಲಿ ವಿಜಯನಗರ ಬಗ್ಗೆ, ಬಹಮನಿ ಬಗ್ಗೆ ಡೀಟೇಲ್ಸ್ ಇದೆ. ಅದನ್ನು ನೋಡಿದ್ರೂ ಕೂಡ ನೀವು ಅಟ್ಲೀಸ್ಟ್ ಇನ್ಫರ್ಟೈನ್ಮೆಂಟ್ ಟೈಪಲ್ಲಿ ಕೂಡ ನೋಡ್ಬೋದು, ಇನ್ಫಾರ್ಮೇಷನ್ ಥರ ಆದರೂ ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಲೇಟರ್ ತುಗ್ಲಕ್ಸ್ ನೋಡೋಣ. ಅಂದರೆ ನೆಕ್ಸ್ಟ್ ಬಂದಂಥ ತುಗ್ಲಕ್ಸ್ ಯಾರ್ಯಾರಿದ್ರು ಅಂತ. ಫಿರೋಜ್ ಶಾ ತುಗ್ಲಕ್ ಹೂ ಅಸೆಂಡೆಡ್ ದಿ ಥ್ರೋನ್ ಆಫ್ಟರ್ ಮೊಹಮ್ಮದ್ ಬಿನ್ ತುಗ್ಲಕ್ ಇಂಪ್ಲಿಮೆಂಟೆಡ್ ನ್ಯೂಮರಸ್ ಪೀಪಲ್ ಫ್ರೆಂಡ್ಲಿ ಪ್ರೋಗ್ರಾಮ್ಸ್. ನೋಡಿರಿ, ಫಿರೋಜ್ ಶಾ ತುಗ್ಲಕ್ ಅನ್ನೋ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ ಆದಮೇಲೆ. ಇವನು ಜನಗಳಿಗೆ ಇಷ್ಟ ಆಗೋವಂಥ ಮತ್ತು ಜನಗಳಿಗೆ ಒಳ್ಳೆಯದಾಗೋ ರೀತಿ ಎಷ್ಟೊಂದು ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಾನೆ. ಹಿ ವೇಡ್ ಆಫ್ ಟಕ್ಕವಿ ಲೋನ್ಸ್ ಫಾರ್ ದಿ ಬೆನಿಫಿಟ್ ಆಫ್ ಹಿಸ್ ಸಬ್ಜೆಕ್ಟ್ಸ್. ಏನಪ್ಪ ಈ ಟಕ್ಕವಿ ಲೋನ್ಸ್ ಅಂತ ಹೇಳಿದ್ರೆ, ನೋಡಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡಿರ್ತಾನೆ ಅಂದರೆ ರೈತರಿಗೆ ಸಾಲ ಕೊಟ್ಟಿರ್ತಾನೆ. ಅಂದರೆ ಏನಾದರೂ ಬಿತ್ತನೆ ಬೀಜ ಖರೀದಿ ಮಾಡೋದಕ್ಕೆ ಅಥವಾ ಈ ಫರ್ಟಿಲೈಸರ್ ಗೊಬ್ಬರ ಏನಾದರೂ ಪರ್ಚೇಸ್ ಮಾಡೋಕ್ಕೆ, ಆ ಥರ ಸ್ವಲ್ಪ ಅಮೌಂಟ್, ಫುಲ್ಲು ಜಾಸ್ತಿ ಏನಲ್ಲ, ಸ್ವಲ್ಪ ಅಮೌಂಟ್ ಲೋನ್ಸ್ ಕೊಟ್ಟಿರ್ತಾನೆ. ಅದನ್ನು ಯಾರ್ಯಾರು ಕಟ್ಟೋಕ್ಕಾಗ್ತಾರಲ್ಲ ಅವ್ರಿಗೆಲ್ಲ ಕೂಡ ಇವನು ಫಿರೋಜ್ ಶಾ ತುಗ್ಲಕ್ ಬಂದಮೇಲೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ತಾನೆ. ಅಂದರೆ ನೀವೇನು ಕಟ್ಟೋದೇ ಬೇಡ ಅಂತ. ಈ ಆಲ್ಸೋ ಪೇಯ್ಡ್ ಕಾಂಪನ್ಸೇಷನ್ ಟು ದಿ ವಿಕ್ಟಿಮ್ಸ್ ಆಫ್ ಮೊಹಮ್ಮದ್ ಬಿನ್ ತುಗ್ಲಕ್ಸ್ ಇನ್ವೇಷನ್ಸ್. ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ನೋಡಿ, ನಾವು ಹೇಳಿದ್ವಲ್ಲ ಅಡ್ಮಿನಿಸ್ಟ್ರೇಟಿವ್ಲಿ ಇವನು ಇಷ್ಟೊಂದು ಮಾಡ್ದ ಅಂತೇಳಿ. ಬರೀ ಅಡ್ಮಿನಿಸ್ಟ್ರೇಟಿವ್ ಅಲ್ಲ, ಯುದ್ಧಗಳು ಕೂಡ ಮಾಡಿರ್ತಾನೆ ಎಷ್ಟೊಂದು ಜಾಗನ. ಮತ್ತು ಎಷ್ಟೊಂದು ಜಾಗನೆಲ್ಲ ಇವನು ಎಂಪೈರ್ ಒಳಗೆ ತೊಗೊಂಡಿರ್ತಾನೆ. ತೊಗೊಳೋವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇವನು ಇನ್ವೇಡ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ತೊಂದರೆ ಆಗಿರುತ್ತೆ. ಅಂದರೆ ಊರೆಲ್ಲ ಹಾಳಾಗಿ ಹೋಗಿರೋದು, ಬೆಳೆಗಳ ನಾಶ ಆಗಿರೋದು, ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೆಲ್ಲ ಕೂಡ ಫಿರೋಜ್ ಶಾ ಏನು ಮಾಡ್ತಾನೆ, ಕಾಂಪನ್ಸೇಟ್ ಮಾಡ್ತಾನೆ. ಅಂದರೆ ಇಷ್ಟು ಅಂತ ನಾವು ದುಡ್ಡು ಕೊಡ್ತೀವಿ ನಿಮಗೆ, ಹಾಗೆ ಹೀಗೆ ಅಂತ. ದಿ ಪ್ರೈವೇಟ್ ಮೈನ್ಸ್ ಯೂಸ್ ಟು ಬಿ ಟ್ಯಾಕ್ಸ್ಡ್ ಆ್ಯಂಡ್ ಆಲ್ಸೋ ಟ್ಯಾಕ್ಸಸ್ ವೇರ್ ಕಲೆಕ್ಟೆಡ್ ಫಾರ್ ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟೀಸ್. ನೋಡಿ, ಪ್ರೈವೇಟ್ ಮೈನ್ಸ್ ಏನಿರ್ತಾಯಿತ್ತು ಅಂದರೆ ಈ ಗಣಿಗಳು ಏನಿರ್ತಾಯಿತ್ತು ಅದು ಪ್ರೈವೇಟ್ ಅವ್ರ ಹತ್ರ ಏನಿರುತ್ತೆ ಅಂಥವಕ್ಕೆ ಟ್ಯಾಕ್ಸ್ ಹಾಕ್ತಾಯಿದ್ರು. ಜೊತೆಗೆ ಇರಿಗೇಷನ್ ಫೆಸಿಲಿಟಿ ಕೊಡ್ತಾರಲ್ಲ, ಅಂದರೆ ಕೆನಾಲ್ಸ್ ಎಲ್ಲ ತೋರಿಸ್ಬಿಟ್ಟು ಕಾಲುವೆಗಳನ್ನ ತೋರಿಸಿ ನೀರು ಕೊಡೋವಂಥದ್ದು, ಈ ರೀತಿ ಇರಿಗೇಷನ್ ಫೆಸಿಲಿಟಿ ಕೊಟ್ಟಿದ್ರೆ ಅದಕ್ಕೆ ಸಪ್ರೇಟ್ ಟ್ಯಾಕ್ಸ್ ಅಂತ ಕೂಡ ಕಲೆಕ್ಟ್ ಮಾಡ್ತಾಯಿದ್ರು. ಈ ಆಲ್ಸೋ ಅಬಾಲಿಷ್ಡ್ ಅಬೌಟ್ 20 ಡಿಫ್ರೆಂಟ್ ಟ್ಯಾಕ್ಸಸ್ ಅಲಾಂಗ್ ವಿತ್ ದೀಸ್ ಟು. ಈ ಎರಡು ಟ್ಯಾಕ್ಸ್ ಏನಿದೆ, ಪ್ರೈವೇಟ್ ಮೈನ್ಸ್ ಮೇಲೆ ಇದ್ದಿದ್ದಂಥ ಟ್ಯಾಕ್ಸು ಮತ್ತು ಈ ಟ್ಯಾಕ್ಸು, ಇವು ಮೊದಲು ಏನಿತ್ತು ಇದನ್ನು ಅಬಾಲಿಷ್ ಮಾಡ್ತಾನೆ. ಇವೆರಡೂ ಥರ ಟ್ಯಾಕ್ಸು ಕಲೆಕ್ಟ್ ಮಾಡಬಾರ್ದು ಅಂತ. ಇದ್ರ ಜೊತೆಗೆ ಇನ್ನೂ 20 ಥರ ಬೇರೆ ಬೇರೆ ಟ್ಯಾಕ್ಸ್ಗಳಿರುತ್ತಲ್ಲ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾನೆ. ಹಿ ಬಿಲ್ಟ್ ಮೆನಿ ಸಿಟೀಸ್, ಮಾಸ್ಕ್ಸ್, ಮದ್ರಸಾಸ್, ಡ್ಯಾಮ್ಸ್ ಆ್ಯಂಡ್ ಇರಿಗೇಷನ್ ಕೆನಾಲ್ಸ್. ಇನ್ನು ಎಷ್ಟೊಂದು ಸಿಟಿಗಳನ್ನ ಕಟ್ಟಿಸ್ತಾನೆ. ಮತ್ತು ಇವನು ತುಂಬ ಬಿಲ್ಡಿಂಗ್ಸ್ ಕಟ್ಸಿರೋದಕ್ಕೆ ಮತ್ತು ಸಿಟಿಗಳನ್ನ ಕಟ್ಸಿರೋದಕ್ಕೆ ಫೇಮಸ್ ಫಿರೋಜ್ ಶಾ ಅಂದರೆ. ಮತ್ತು ಮಸೀದಿ, ಮದ್ರಸಾ, ಡ್ಯಾಮ್ ಎಲ್ಲ ಕಟ್ಟಿಸ್ತಾನೆ. ಜಾನ್ಪುರ್, ಫತೇಹಾಬಾದ್, ಇಸ್ಸಾಪುರ್, ಫಿರೋಜ್ಪುರ್, ಫಿರೋಜಾಬಾದ್ ವೆರ್ ದಿ ಫ್ಯೂ ಇಂಪಾರ್ಟೆಂಟ್ ಸಿಟೀಸ್ ಬಿಲ್ಟ್ ಬೈ ಹಿಮ್. ನೋಡಿ, ಇವಿಷ್ಟು ಸಿಟೀಸ್ ಅಲ್ಲದೆ ಇನ್ನೂ ಚಿಕ್ಕ ಚಿಕ್ಕ ಸಿಟೀಸ್ ಎಲ್ಲ ಎಷ್ಟೊಂದು ಊರುಗಳನ್ನೇ ಕಟ್ಟಿಸ್ತಾನೆ ಇವನು. ಜಾನ್ಪುರ್ ವಾಸ್ ಫೇಮಸ್ ಲರ್ನಿಂಗ್ ಸೆಂಟರ್ ದೆನ್. ಜಾನ್ಪುರ್ ಅನ್ನೋದು ಆ ಕಾಲದ ಫೇಮಸ್ ಲರ್ನಿಂಗ್ ಸೆಂಟರ್ ಆಗಿತ್ತು. ಅಂದರೆ ಕಾಲೇಜ್ ಲೆವೆಲ್ ಥರ ಯಾರಾದರೂ ಓದಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬರ್ತಾಯಿದ್ರು ಓದೋದಕ್ಕೆ. ಧರ್ಮಶಾಲಾಸ್ ವೇರ್ ಬಿಲ್ಟ್ ಫಾರ್ ದಿ ಬೆನಿಫಿಟ್ ಆಫ್ ಟ್ರಾವೆಲರ್ಸ್. ಅಲ್ಲಲ್ಲಿ ಬಂದು ಧರ್ಮಶಾಲಾಸ್ ಅಂತ ಮಾಡ್ತಾಯಿದ್ರು. ಅಂದರೆ ಏನು, ಈಗ ಈ ಊರಿಂದ ಇನ್ನೊಂದು ಊರಿಗೆ, ತುಂಬ ದೂರ ಇರೋ ಊರಿಗೆ ಯಾರೋ ಟ್ರಾವೆಲ್ ಮಾಡ್ತಾ ಇರ್ತಾರೆ, ದಾರಿಯಲ್ಲಿ ಅವ್ರಿಗೆ ಸುಸ್ತಾಗುತ್ತೆ, ಅಲ್ಲಿ ಏನಾದರೂ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿದ್ರೆ ಮರದ ಕೆಳಗೆ ಅಲ್ಲೇ ಇಲ್ಲೇ ಮಲ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದ್ರೆ ಕಳ್ಳರು ಕದ್ಕೊಂಡು ಹೋಗೋದು, ಈ ಥರ ಎಲ್ಲ, ಮತ್ತು ದರೋಡೆ ಮಾಡೋದು ಅಥವಾ ಮಳೆ ಬರೋದು, ಬಿಸಿಲು, ಈ ಥರ ಏನಾದ್ರು ತೊಂದರೆಗಳಿರುತ್ತಲ್ಲ, ಅದಕ್ಕೆ ಏನು ಮಾಡ್ತಾರೆ, ಅಲ್ಲಲ್ಲಿ ಧರ್ಮಶಾಲಾಸ್ ಅಂತ ಮಾಡ್ತಾರೆ. ಅಲ್ಲಿ ಹೋಗಿ ಏನಾಗುತ್ತೆ, ಅವ್ರಿಗೆ ಊಟ ನಿದ್ರೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಬಿಲ್ಡಿಂಗ್, ಅದು ಆರಾಮಾಗೆ ಅಲ್ಲಿ ಜೀವನ ಮಾಡ್ಬೋದು ಒಂದಿನ. ಮಾರನೇ ದಿನ ಎದ್ದು ನೆಕ್ಸ್ಟು ಕಂಟಿನ್ಯೂ ಮಾಡ್ತಾರೆ ಅವ್ರ ಜರ್ನಿ. ಈ ಥರವು ಎಷ್ಟೊಂದು ಧರ್ಮಶಾಲಾಸ್ನ ಕೂಡ ಕಟ್ಟಿಸ್ತಾನೆ.